18 ಅಕ್ಟೋಬರ್ ಏನಿದೆ ಧನ್ತೆರಸ್ ಅಲ್ವಾ. ಸೊ ಎಲ್ಲರೂ ದೀಪಾವಳಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀವ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಆರಾಧನೆ ಎಲ್ಲರ ಮನೆಯಲ್ಲೂ ಎಲ್ಲರ ಅಂಗಡಿಗಳಲ್ಲೂ ಮಾಡ್ತಾರೆ. ಆದರೆ ಕೆಲವೊಂದು ಟಿಪ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದಾಗ ಧನ್ತೆರಸ್ 18 ಅಕ್ಟೋಬರ್ ಧನ್ತೆರಸ್ ಇದೆ. ಅವತ್ತು ಏನು ಮಾಡಿ ನೀವು ಅಂತಂದಾಗ ಫಸ್ಟು ಎಲೆಗಳನ್ನು ತೊಗೊಂಡು ಬನ್ನಿ. 5 ಎಲೆಗಳನ್ನು ನೀವು ಅವತ್ತು ತರಲೇಬೇಕು ಮನೆಗೆ. ಅದು ಆದ ನಂತರ ಏನು ಲಕ್ಷ್ಮೀ ಪಾದುಕೆನ ತೊಗೊಂಡು ಬನ್ನಿ. ಲಕ್ಷ್ಮೀ ಪಾದುಕೆ ಸಿಗುತ್ತೆ ಮಾರ್ಕೆಟಲ್ಲಿ. ಅದಾದ ನಂತರ ಬತಾಶೆನ ತೊಗೊಂಡು ಬನ್ನಿ. ಬೇಕಾದ್ರೆ ಇಲ್ಲಿ ಫೋಟೋನ ಹಾಕ್ತಾ ಇದ್ದೀನಿ. ಈ ಥರ ಬತಾಶೆನ ನೀವು ಮನೆಗೆ ತೊಗೊಂಡು ಬನ್ನಿ. ಆಮೇಲೆ ಉಪ್ಪು ತರೋದನ್ನ ಮರಿಬೇಡಿ, ಯಾಕಂದರೆ ಉಪ್ಪು ಲಕ್ಷ್ಮಿಯ ಸ್ವರೂಪ. ಅವತ್ತಿನ ದಿನ ನೀವೇನು ಮಾಡಿ ಆ ಉಪ್ಪನ್ನು ಯೂಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿ. ಯಾವ ಥರ ಯೂಸ್ ಮಾಡಬೇಕು ಅಂದಾಗ ಮನೆ ಕ್ಲೀನ್ ಮಾಡಬೇಕಾದಾಗ, ಮನೆ ಅಥವಾ ಒರೆಸ್ಬೇಕಾದಾಗ ಆ ನೀರಲ್ಲಿ ಉಪ್ಪನ್ನು ಹಾಕಿ, ಏನು ತಂದಿರ್ತಿಲ್ಲ ಅದೇ ಉಪ್ಪನ್ನು ಹಾಕಿ ಮನೆಯನ್ನು ಕ್ಲೀನ್ ಮಾಡೋದ್ರಿಂದ ನಿಮ್ಮ ಮನೇಲಿರುವಂಥ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ಕೂಡ ಅದು ಏನಾಗುತ್ತೆ ರಿಮೂವ್ ಆಗುತ್ತೆ. ಅದಾದ ನಂತರ ಏನು ಮಾಡಬೇಕು ಅಂತಂದಾಗ ಬಾರಿಗೆ ಕೂಡ ಕಸ್ಬಾರಿಗೆ ಅಂತ ಹೇಳ್ತೀವಲ್ಲ, ಬಾರಿಗೆ ಕೂಡ ಜಾಡು, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ. ಅದನ್ನು ತಂದು ಇಟ್ಟು ಪೂಜೆ ಮಾಡಿ ಅದಕ್ಕೊಂದು ರೆಡ್ ಕಲರ್ ಕಲಾಪವನ್ನು ನೀವು ಅದನ್ನು ಕಟ್ಟುತ್ತಾ ಬನ್ನಿ. ಸೊ ಇದರಿಂದ ಏನಾಗುತ್ತೆ ಅಂತಂದಾಗ ಎಲ್ಲ ರೀತಿಯ ನಿಮಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗುತ್ತೆ. ಸೊ ಈ ವಿಡಿಯೋ ಇದೇ ಅಕ್ಟೋಬರ್ 18ಕ್ಕೆ ಇರೋದ್ರಿಂದ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ರಿಗೂ ನೀವು ಇದನ್ನು ಶೇರ್ ಮಾಡಿ. ಯಾಕಂದರೆ ಅವರೆಲ್ಲರಿಗೂ ಮೊದಲೇ ಗೊತ್ತಾಗಿ ಈ ಎಲ್ಲ ಐಟಮ್ಗಳನ್ನು ಅವ್ರ ಮನೆಗೆ ತೊಗೊಂಡು ಬಂದು ಎಲ್ರಿಗೂ ಕೂಡ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗಲಿ ಅನ್ನೋದು